ಇದು ಯಾಕೆ ಹಿಂಗೆ ಹೊರಗಡೆ ಮಾಡ್ತಾ ಇದ್ದೀನಿ ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ನಮಗೆ ಬಾಯಿಗೆ ಸಿಗಲ್ಲ, ಎಲ್ಲ ಮೆತ್ತಗಾಗಿ ಫುಲ್ಲು ಸ್ಮ್ಯಾಶ್ ಆಗೋಗುತ್ತೆ ಸೊಪ್ಪು ಮತ್ತು ಬೇಳೆ. ಈ ಥರ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಆದ್ರೂ ಸ್ವಲ್ಪ ರುಚಿ ಬೇಕು ಬಾಯಿಗೆ ಅಂದರೆ ಈ ಥರ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಹೊರಗಡೆನೇ ಬೇಯಿಸ್ತಿದ್ದೀನಿ. ಹೊರಗಡೆ ಬೇಯಿಸೋಕ್ಕೂ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ಸೊ ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಪೇಷನ್ಸು ಪ್ರೀತಿಯಿಂದ ಮಾಡಿ ಮನೆಯವ್ರಿಗೆಲ್ಲ ಊಟ ಬಡಿಸಿದ್ರೆ ಅದರಲ್ಲಿ ಸಿಗುವಂಥ ತೃಪ್ತಿನೇ ಬೇರೆ ಇರುತ್ತೆ. ಸ್ಟಾರ್ಟಾ ಫ್ರೆಂಡ್ಸ್, ಈಗ ನಾನು ತೋರಿಸಿದ್ನಲ್ಲ ಬೇಳೆ ಒಂದು ಕಡೆ ಬೇಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಸ್ಟವ್ ಮೇಲೆ. ಇದನ್ನು ಆಲ್ರೆಡಿ ವಾಶ್ ಮಾಡಿಕೊಂಡು 2 ಟೈಮ್ಸ್ ಸ್ಟ್ರೈನರಲ್ಲಿ ಹಾಕಿ ಇಟ್ಟಿದ್ದೆ. ನೋಡಿ ನೀರೆಲ್ಲ ಇಳ್ದಿರೋಂಥದ್ದಾಗಿದೆ. ಸೊ ಇದನ್ನು ಈಗ ಏನು ಮಾಡೋಣ, ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋಣ. ನೋಡಿ ನಿಮ್ಗೆ ಎಷ್ಟು ಸಣ್ಣದು ಬೇಕೋ ಅಷ್ಟು ಮಾಡ್ಕೋಬೋದು, ಸ್ವಲ್ಪ ದಪ್ಪನೂ ಮಾಡ್ಕೋಬೋದು.